ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವು ನಿಮ್ಮ PSI ಪೇಪರ್ 1 ಹಾಗೆ ಪೇಪರ್ 2 ಎರಡಕ್ಕೂ ಕೂಡ ಬಹಳ ಸಹಾಯವನ್ನು ಮಾಡುತ್ತೆ. ನಮ್ಮ ಪುಸ್ತಕ ಹೇಗಿದೆ ಅನ್ನುವಂಥ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅಂತಿದ್ದಲ್ಲಿ ಐ ಅಂತ ಮೆಸೇಜ್ ಪಾಪಪ್ ಆಗ್ತಿದೆ ಆನ್ ದ ಟಾಪ್, ನೀವಲ್ಲಿ ನೋಡಬಹುದು. ಅಲ್ಲಿ ಕ್ಲಿಕ್ ಮಾಡಿ ನೋಡಿ ನಮ್ಮ ಪುಸ್ತಕ ಹೇಗಿದೆ ಅಂತ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಆ್ಯಂಡ್ ನಮ್ಮ ಪುಸ್ತಕ ಈಗ ಎಲ್ಲ ಸಪ್ನಾ ಬುಕ್ ಹೌಸ್ನಲ್ಲಿ ಅವೈಲಬಲ್ ಇದೆ. ನೀವು ಕರ್ನಾಟಕದ ಯಾವುದೇ ಸಪ್ನಾ ಬುಕ್ ಹೌಸಿಗೆ ಹೋದರೂ ಕೂಡ ಸಿಗುತ್ತೆ. ಹಾಗೆ ಈಗ ನಮ್ಮ ಪುಸ್ತಕ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನ್ನಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಅದೊಂದು ಕನ್ನಡದ ಪ್ಯಾರಾಗ್ರಾಫ್ ಆಗಿದೆ. ಕನ್ನಡದಲ್ಲಿರುವಂಥ ಒಂದು ಪ್ಯಾರಾಗ್ರಾಫನ್ನು ಇಂಗ್ಲಿಷ್ ಭಾಷೆಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡೋಣ. ಆ್ಯಸ್ ಯು ಆಲ್ ನೋ, ನಾನು 402 ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪ್ಲೇಲಿಸ್ಟನ್ನು ರೆಡಿ ಮಾಡಿ ಆ ಪ್ಲೇಲಿಸ್ಟಲ್ಲಿ ಪ್ರತಿನಿತ್ಯ ಸೆಷನ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಇಟ್ಟಿರುವ ಹೆಸರು ಟಾರ್ಗೆಟ್ 402 PSI ಸೆಷನ್ಸ್. ಈಗ ಆಲ್ರೆಡಿ 6 ಸೆಷನ್ಗಳನ್ನು ನಾನು ಮಾಡಿಕೊಟ್ಟಿದ್ದೀನಿ. ಇದು 7ನೇ ಸೆಷನ್ ಆಗಿದೆ. ಒಂದು ವೇಳೆ ನೀವೇನಾದರೂ ಕ್ಲಾಸಸ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಿದ್ದಲ್ಲಿ ಐ ಅಂತ ಮೆಸೇಜ್ ಪಾಪಪ್ ಆಗ್ತಿದೆ. ಅಗೇನ್ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡಬಹುದು, ಅಥವಾ ಕೊನೆಯಲ್ಲೂ ಕೂಡ ತೋರಿಸ್ತೀನಿ ಆ ಒಂದು ಪ್ಲೇಲಿಸ್ಟನ್ನು. ಅಲ್ಲೂ ಕ್ಲಿಕ್ ಮಾಡಿ ಎಲ್ಲ ಕ್ಲಾಸಸ್ಸನ್ನು ಒಟ್ಟಿಗೆ ನೋಡಬಹುದಿದೆ. ಬನ್ನಿ ನೋಡೋಣ ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ಎಸ್, ನೋಡ್ತಾ ಇದ್ದೀರಾ ಏನಿದೆ, ಓದೋಣ ಬನ್ನಿ. ಭಾರತದ ಆಂತರಿಕ ಭದ್ರತಾ ಬೆದರಿಕೆ ಮತ್ತು ಬದಲಾಗುತ್ತಿರುವ ಬಾಹ್ಯ ವಾತಾವರಣವು ನಮ್ಮ ಆಂತರಿಕ ಸುರಕ್ಷತೆಯ ಮೇಲೂ ಪರಿಣಾಮ ಬೀರುತ್ತದೆ. ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ್, ನೇಪಾಳ ಮತ್ತು ಮಯನ್ಮಾರ್ನಲ್ಲಿನ ಘಟನೆಗಳು ನಮ್ಮ ಆಂತರಿಕ ಭದ್ರತೆಯೊಂದಿಗೆ ನೇರ ಅಥವಾ ಪರೋಕ್ಷ ಸಂಪರ್ಕವನ್ನು ಹೊಂದಿವೆ. ಆದ್ದರಿಂದ ಇಂದಿನ ಮಾಹಿತಿ ಮತ್ತು ಡಿಜಿಟಲ್ ಯುಗದಲ್ಲಿ ಆಂತರಿಕ ಮತ್ತು ಬಾಹ್ಯ ಎರಡೂ ಭದ್ರತಾ ಬೆದರಿಕೆಗಳು ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಪರಸ್ಪರ ಪ್ರತ್ಯೇಕವಾಗಿ ಕಾಣಲಾಗುವುದಿಲ್ಲ ಎಂದು ಹೇಳಬಹುದು. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ, ನೋಡ ಬನ್ನಿ ಇದನ್ನ ಹೇಗೆ ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಮೊದಲನೇ ವಾಕ್ಯದ ಮೊದಲನೇ ಪದ ಭಾರತದ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವೇನಂತ ತಗೊಳ್ಬಹುದು, ಇಂಡಿಯಾಸ್, ಈ ರೀತಿಯಲ್ಲಿ ತಗೊಳ್ಬಹುದು. ಆಂತರಿಕ ಭದ್ರತಾ ಬೆದರಿಕೆ ಅಂತ ಇದೆ. ಆಂತರಿಕ ಅಂತಂದ್ರೆ ಇಂಟರ್ನಲ್, ಭದ್ರತಾ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಸೆಕ್ಯೂರಿಟಿ. ಬೆದರಿಕೆ ಅಂತ ಕೊಟ್ಟಿದ್ದಾರೆ, ಥ್ರೆಟ್ ಅಂತ ತಗೊಳ್ಬಹುದು. ಮತ್ತು ಆ್ಯಂಡ್ ಬದಲಾಗುತ್ತಿರುವ ಅಂದರೆ ಚೇಂಜಿಂಗ್ ಅಂತ ಅರ್ಥ. ಚೇಂಜಿಂಗ್. ಬಾಹ್ಯ ವಾತಾವರಣವು, ಬಾಹ್ಯ ಅಂದರೆ ಎಕ್ಸ್ಟರ್ನಲ್ ತಗೊಳ್ತಾ ಇದ್ದೀನಿ, ಎಕ್ಸ್ಟರ್ನಲ್. ವಾತಾವರಣವು ಅಂತ ಕೊಟ್ಟಿದ್ದಾರೆ, ಎನ್ವಿರಾನ್ಮೆಂಟ್ ಅಂತ ತಗೊಳ್ಬಹುದು. ಎನ್ವಿರಾನ್ಮೆಂಟ್. ನಮ್ಮ, ಅವರ್. ಆಂತರಿಕ ಇಲ್ಲಿ ಆಲ್ರೆಡಿ ಬರೆದಿದ್ದಾಗಿದೆ, ಮತ್ತೊಮ್ಮೆ ಬರೆಯೋದು ಬೇಡ. ಸುರಕ್ಷತೆಯ ಅಂತ ಕೊಟ್ಟಿದ್ದಾರೆ, ಪ್ರೊಟೆಕ್ಷನ್ ಅಂತ ತಗೊಳ್ಳೋಣ. ಮೇಲು, ಆನ್. ಪರಿಣಾಮ ಬೀರುತ್ತದೆ, ಇದನ್ನ ಇಂಪ್ಯಾಕ್ಟ್ಸ್ ಅಂತ ತಗೊಳ್ಬಹುದು. ಓಕೆ, ಎರಡನ್ನೂ ಸೇರಿಸಿ. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಗೀತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಯಾವುದರ ಬಗ್ಗೆ, ಏನು ಬದಲಾಗ್ತಾ ಇದೆ, ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ 2 ವಿಷಯಗಳಿದೆ. ಮೊದಲನೇ ವಿಷಯ ಇದು ಭಾರತದ ಆಂತರಿಕ ಭದ್ರತಾ ಬೆದರಿಕೆ, ಮೊದಲನೇ ವಿಷಯ. ಎರಡನೇ ವಿಷಯ ಏನು, ಚೇಂಜಿಂಗ್, ಬದಲಾಗ್ತಾ ಇರುವಂಥ ಬಾಹ್ಯ ವಾತಾವರಣ. ಈ 2 ವಿಷಯಗಳು ಏನು ಮಾಡ್ತಾ ಇದೆಯಂತೆ, ಪರಿಣಾಮ ಬೀರ್ತಾ ಇದೆ. ಇದೇನು ತೋರಿಸ್ತಾ ಇದೆ, ವರ್ಬನ್ನು ತೋರಿಸ್ತಾ ಇದೆ. ಯಾವುದರ ಮೇಲೆ ಪರಿಣಾಮ ಬೀರ್ತಾ ಇರುವಂಥದ್ದು, ನಮ್ಮ ಆಂತರಿಕ ಸುರಕ್ಷತೆಯ ಮೇಲೆ. ಇದೇನಾಯ್ತು, ಆಬ್ಜೆಕ್ಟ್ ಆಯಿತು. ಯಾಕೆ ಇದು ಆಬ್ಜೆಕ್ಟ್ ಆಗಿದೆ ಅಂತಂದರೆ, ಇಲ್ಲಿ ಕೆಲಸ ನಡೀತಾ ಇರುವಂಥದ್ದು ಅಥವಾ ಎಫೆಕ್ಟ್ ಆಗ್ತಾ ಇರೋದು ಇಲ್ಲಿಗೆ, ಇಂಪ್ಯಾಕ್ಟ್ ಆಗ್ತಾ ಇರೋದು ಇದ್ರ ಮೇಲೆ. ಹಾಗಾಗಿ ಇದು ಆಬ್ಜೆಕ್ಟ್ ಆಯಿತು. ಸಬ್ಜೆಕ್ಟ್ ಏನಾಯಿತು, 1 and 2 ಅಂತ ಮಾರ್ಕ್ ಮಾಡಿದ್ನಲ್ವಾ, ಇದನ್ನೇ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಯಾಕೆ ಇದೇ ಸಬ್ಜೆಕ್ಟ್ ಆಗುತ್ತೆ ಅಂದರೆ, ಯಾಕೆ ಅಂದರೆ ಈ 2 ವಿಷಯಗಳು ಇಂಪ್ಯಾಕ್ಟ್ ಮಾಡ್ತಿದೆ.
ಇವು ಕ್ರಿಯೆಗಳನ್ನು ನಡೆಸ್ತಾ ಇದೆ. ಇದು ನಡೆಸ್ತಾ ಇರುವಂಥ ಕ್ರಿಯೆಯಿಂದ ಒಂದು ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ ಅಥವಾ ಪ್ರಭಾವವನ್ನು ನಾವು ನೋಡ್ತಾ ಇದ್ದೀವಿ. ಯಾರು ಕೆಲಸವನ್ನ ಮಾಡ್ತಾರೆ, ಯಾರು ಕ್ರಿಯೆನ ನಡೆಸ್ತಾರೆ ಅವರೇ ಸಬ್ಜೆಕ್ಟ್ ಆಗ್ತಾರೆ. ಹಾಗಾಗಿ ಈ ಎರಡು ವಿಷಯಗಳು ಸಬ್ಜೆಕ್ಟ್ ಆಯಿತು. ಬರಿತಾ ಇದ್ದೀನಿ. ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್, ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್, ಇದು ಮೊದಲನೇ ವಾಕ್ಯ. ಮತ್ತು ಆ್ಯಂಡ್ ಚೇಂಜಿಂಗ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ತಗೊಳ್ಳೋಣ. ಚೇಂಜಿಂಗ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಈ ರೀತಿಯಲ್ಲಿ ಇದನ್ನು ಬರೀಬಹುದು. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಏನಂತ ಹೇಳಿರೋದು? ಪರಿಣಾಮ ಬೀರುತ್ತದೆ. ಇಂಪ್ಯಾಕ್ಟ್ಸ್ ಆನ್, ಈ ರೀತಿಯಲ್ಲಿ ತಗೊಳ್ಳಿ. ಪರಿಣಾಮ ಬೀರುವಂಥದ್ದು ಯಾವುದರ ಮೇಲೆ? ಇಂಪ್ಯಾಕ್ಟ್ಸ್ ಆನ್ ಅವರ್ ಇಂಟರ್ನಲ್ ಪ್ರೊಟೆಕ್ಷನ್ ಅಥವಾ ಅವರ್ ಇಂಟರ್ನಲ್ ಸೆಕ್ಯೂರಿಟಿ. ಎರಡರಲ್ಲಿ ಒಂದು. ನಾನಿಲ್ಲಿ ಎರಡನ್ನು ಬರೆದಿರ್ತೀನಿ, ನೀವು ಎರಡರಲ್ಲಿ ಒಂದನ್ನು ತಗೊಳ್ಳಿ. ಹೀಗೆ ಇಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಇಲ್ಲಿ ಆಸ್ ಐ ಸೆಡ್ ಅರ್ಲಿಯರ್, ಈ ಎರಡು ವಿಷಯಗಳಂತ ಏನು ಹೇಳಿದ್ನಲ್ವಾ, ಇದೇ ಏನಾಯಿತು? ಸಬ್ಜೆಕ್ಟ್ ಆಯಿತು. ಇಂಪ್ಯಾಕ್ಟ್ಸ್, ಪ್ರಭಾವ ಬೀರುವಂಥದ್ದು ಏನಾಯಿತು? ವರ್ಬ್ ಆಯಿತು. ಯಾವುದರ ಮೇಲೆ ಅಂತ ತಿಳ್ಕೊಟ್ಟಿದ್ದಾರಲ್ವ ವಿಷಯ, ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡೋದಕ್ಕೆ ತಗೊಂಡಿರುವಂಥ ಫಾರ್ಮುಲಾ ಯಾವುದು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೀಗೆ ಇಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಬನ್ನಿ ಎರಡನೇ ವಾಕ್ಯ ಹೇಗಿದೆ, ಅದರಲ್ಲಿರುವಂಥ ಪದಗಳು ಹೇಗಿದೆ ಅಂತ ನೋಡೋಣ. ಎರಡನೇ ವಾಕ್ಯ ಲಿಟಲ್ ಬಿಟ್ ಈಸಿ ಅನ್ಸುತ್ತೆ. ಯಾಕೆ ನಮಗೆ ಈಸಿ ಅನ್ಸುತ್ತೆ ಅಂದರೆ, ನಮಗಿಲ್ಲೆಲ್ಲ ದೇಶದ ಹೆಸರನ್ನ ಕೊಟ್ಟಿದ್ದಾರೆ. ಇಲ್ಲಿ 5 ದೇಶಗಳ ಬಗ್ಗೆ ಮೆನ್ಷನ್ ಮಾಡಿ ಅದರ ಹೆಸರನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲೂ ಹೀಗೆ ಬರುತ್ತೆ, ಇಂಗ್ಲಿಷ್ನಲ್ಲೂ ಹೀಗೆ ಬರುತ್ತೆ. ಹೆಚ್ಚಿನ ಬದಲಾವಣೆ ಏನೂ ಇಲ್ಲ, ಅದನ್ನು ಹಾಗೆ ಬರಿತೀವಿ. ಬಾಂಗ್ಲಾದೇಶ ಹೀಗೆ ಬರುತ್ತೆ, ನೇಪಾಳ ಮತ್ತು ಮಯನ್ಮಾರ್. ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಮಯನ್ಮಾರ್, ಇಷ್ಟನ್ನು ಕೂಡ ಇಂಗ್ಲಿಷ್ನಲ್ಲಿ ಹೀಗೆ ಬರಿತೀವಿ. ನಲ್ಲಿನ ಘಟನೆಗಳು ಅಂದರೆ ಅಲ್ಲಿಯ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಘಟನೆಗಳು ಅಂತ ಇದೆ, ಇದನ್ನು ನಾವು ಇನ್ಸಿಡೆಂಟ್ಸ್ ಅಂತ ತಗೊಳ್ಬಹುದು. ನಮ್ಮ, ಅವರ್, ಆಂತರಿಕ, ಇಂಟರ್ನಲ್ ಅಂತ ತಗೊಳ್ಳಿ. ಭದ್ರತೆಯೊಂದಿಗೆ ಸೆಕ್ಯೂರಿಟಿ ಅಂತ ಬರುತ್ತೆ. ಭದ್ರತೆ ಅಂದರೆ ಯೊಂದಿಗೆ, ವಿತ್ ಅಂತ ತಗೊಳ್ಬಹುದು. ಓಕೆ. ನೇರ ಅಥವಾ ಪರೋಕ್ಷ ಸಂಪರ್ಕವನ್ನು ಹೊಂದಿದೆ. ನೇರ ಅಂತಂದ್ರೇನು? ಡೈರೆಕ್ಟ್. ಅಥವಾ ಆರ್ ಪರೋಕ್ಷ ಅಂತ ಕೊಟ್ಟಿದ್ದಾರೆ, ಇಂಡೈರೆಕ್ಟ್ ಅಷ್ಟೇ, ಇನ್ನೇನಿಲ್ಲ. ಸಂಪರ್ಕ, ಕನೆಕ್ಷನ್ ಅಂತ ತಗೊಳ್ಳಿ. ಸಂಪರ್ಕ, ಕನೆಕ್ಷನ್, ಹೊಂದಿವೆ ಅಂತಿದೆ, ಹ್ಯಾವ್ ಅಂತ ತಗೊಳ್ಳೋಣ. ಓಕೆ. ಹ್ಯಾವ್ ಅಥವಾ ಹ್ಯಾಸ್, ಏಕವಚನ ಇದ್ರೆ ಹ್ಯಾಸ್ ಬರುತ್ತೆ, ಬಹುವಚನ ಇದ್ರೆ ಹ್ಯಾವ್ ಬರುತ್ತೆ. ನಾನು ಹೇಳ್ತೀನಿ ಇವೆರಡರಲ್ಲಿ ಯಾವ್ದು ಬರುತ್ತೆ ಅಂತ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗೀತು. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಘಟನೆಗಳ ಬಗ್ಗೆ, ಅಂಡ್ ಆ ಘಟನೆಗಳು ಎಲ್ಲಿ ನಡೆದಿದೆ, ಅದರ ರಿಸಲ್ಟ್ ಏನು ಅಂತ. ಇನ್ಸಿಡೆಂಟ್ಸ್ ಎಲ್ಲಿ ನಡೆದಿರುವಂಥದ್ದು, ಕೆಲವು ದೇಶಗಳಲ್ಲಿ 5 ದೇಶದ ಹೆಸರನ್ನ ಇಲ್ಲಿ ನಮ್ಗೆ ಅವ್ರು ಕೊಟ್ಟಿದ್ದಾರೆ. ನಮ್ಮ ಆಂತರಿಕ ಭದ್ರತೆಯೊಂದಿಗೆ ಈ ಘಟನೆಗಳು ಡೈರೆಕ್ಟ್ ಹಾಗೆ ಇಂಡೈರೆಕ್ಟ್ ಕನೆಕ್ಷನ್ ಅನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಬರೆಯೋದು? ಬನ್ನಿ ಬರೆದು ತೋರಿಸ್ತಾ ಇದ್ದೀನಿ. ಇನ್ಸಿಡೆಂಟ್ಸ್ ಇನ್, ಆಗ್ಲೇ ಹೇಳಿದ್ನಲ್ವಾ ನಲ್ಲಿನ ಅಂತ ಹೇಳ್ತೀನಿ ಅಂತ, ನೋಡಿ ಅದನ್ನೇ ಇಲ್ಲಿ ಇನ್ ಅಂತ ತಗೊಂಡಿರೋ ಅಂಥದ್ದು. ಇನ್ಸಿಡೆಂಟ್ಸ್ ಇನ್, ಈಗ ಒಂದೊಂದೇ ದೇಶದ ಹೆಸರನ್ನ ನಾವು ಬರಿಬೇಕು. ಇನ್ಸಿಡೆಂಟ್ಸ್ ಇನ್ ಮೊದಲನೇದೇನಿದೆ? ಶ್ರೀಲಂಕಾ. ಎರಡನೇದೇನಿದೆ? ಪಾಕಿಸ್ತಾನ. ಮೂರನೇದೇನಿದೆ? ಬಾಂಗ್ಲಾದೇಶ. ಎಕ್ಸಾಕ್ಟ್ ಆಗಿ ಅವ್ರು ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲೇ ಬರಿಬೇಕು. ಹೀಗೆ ಬಾಂಗ್ಲಾದೇಶ್, ಅದಾದ್ಮೇಲೆ ಏನಿದೆ ನೆಕ್ಸ್ಟ್ ಇರೋದು ನೇಪಾಳ್, ಅಂಡ್ 5ನೇದಿರೋಂಥದ್ದೇನಿದೆ? ಮಯನ್ಮಾರ್ ಇದೆ. ಓಕೆ. ಸೊ ಇನ್ಸಿಡೆಂಟ್ಸ್ ಇನ್ ದೀಸ್ ಪರ್ಟಿಕ್ಯುಲರ್ ಕಂಟ್ರೀಸ್ ಎಷ್ಟೊಂದಿದೆ ಅಲ್ವಾ, ಅದಕ್ಕೋಸ್ಕರ ಹ್ಯಾವ್. ಓಕೆ. ಹ್ಯಾವ್ ಏನಿರೋಂಥದ್ದು? ಹ್ಯಾವ್ ಅ ಎಂತಹ ಕನೆಕ್ಷನ್? ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕನೆಕ್ಷನ್. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕನೆಕ್ಷನ್ ಯಾವುದರ ಜೊತೆಯಲ್ಲಿ? ವಿತ್ ಅವರ್ ಇಂಟರ್ನಲ್ ಸೆಕ್ಯೂರಿಟಿ. ಅದನ್ನೇ ಅಲ್ವಾ ಹೇಳಿರೋದು? ಎಕ್ಸಾಕ್ಟ್ಲಿ ಹಾಗೆ ಅದನ್ನು ತಗೊಂಡಿದ್ದೀನಿ. ವಿತ್ ಅವರ್ ಇಂಟರ್ನಲ್ ಸೆಕ್ಯೂರಿಟಿ. ಹೀಗೆ ಇಲ್ಲಿ ನಾನು ವಾಕ್ಯವನ್ನು ಬರೆದಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಏನಿತ್ತು?
ಅದೇ ವಿಷಯಗಳನ್ನ ಇಲ್ಲಿ ತಗೊಂಡಿರುವಂಥದ್ದು. ಇನ್ಸಿಡೆಂಟ್ಸ್, ಈ ದೇಶಗಳ ಹೆಸರಿತ್ತಲ್ವಾ, ಅಲ್ಲಿ ಇನ್ಸಿಡೆಂಟ್ ನಡೀತು ಅಂತ ಮಾಹಿತಿ ಇತ್ತಲ್ವಾ, ಇದನ್ನೇ ಸಬ್ಜೆಕ್ಟ್ ಅಂತ ತಗೊಳ್ಳೋಣ. ಹೊಂದಿವೆ ಅಂತ ಇದೆ ಬಹುವಚನ, ಅದಕ್ಕೋಸ್ಕರ ಹ್ಯಾವ್ ಬಂದಿದೆ. ಹೊಂದಿದೆ ಅಂತಿದ್ರೆ ಹ್ಯಾಸ್ ಬಂದಿರೋದು. ಇದೇನಾಯ್ತು, ಇಲ್ಲಿನ ನಮ್ಮ ವರ್ಬ್ ಆಯ್ತು. ಹೆಲ್ಪಿಂಗ್ ವರ್ಬ್ ಇದು, ಇದನ್ನೇ ಇಲ್ಲಿ ನಾವು ವರ್ಬ್ ಅಂತ ತಗೊಳ್ತೀವಿ. ಏನನ್ನ ಹೊಂದಿರುವಂಥದ್ದು, ಇನ್ ಕನೆಕ್ಷನ್ ಅನ್ನ, ಇಂಪ್ಯಾಕ್ಟ್ ಅಲ್ಲ ಸಾರಿ, ಕನೆಕ್ಷನ್ ಅನ್ನ. ಎಂತಹ ಕನೆಕ್ಷನ್ ಅದು, ಡೈರೆಕ್ಟ್ ಹಾಗೆ ಇಂಡೈರೆಕ್ಟ್. ಯಾವುದರೊಂದಿಗೆ, ಯಾವುದರ ಜೊತೆಗೆ, ಅವರ್ ಇಂಟರ್ನಲ್ ಸೆಕ್ಯೂರಿಟಿ. ನೋಡಿದ್ರ, ಇಲ್ಲೂ ಕೂಡ ನಾನು ವಾಕ್ಯವನ್ನ ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ಬಳಸಿದ್ದೀನಿ. ಯಾಕೆ ಈ ರೀತಿ ಹೇಳ್ಕೊಡೋದು ಅಂತಂದ್ರೆ, ಬಹಳಷ್ಟು ಜನ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದ್ದು ಕೆಲವೊಮ್ಮೆ ಸೆಂಟೆನ್ಸ್ ಫ್ರೇಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್ ಗ್ರೂಪ್ ಇದೆ ವಿಚ್ ಆರ್ ಕಮಿಂಗ್ ಫ್ರಮ್ ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್. ನಿಮಗೆ ಮೊದಲನೇದಾಗಿ ನಾನು ದೊಡ್ಡದಾಗಿ ಸೆಂಟೆನ್ಸಸ್ ಅನ್ನ ಹೇಳಿದಾಗ ಅಫ್ಕೋರ್ಸ್ ನೆಕ್ಸ್ಟ್ ನೀವು ಕ್ಲಾಸಸ್ ನೋಡಲ್ಲ. ನಮಗೆ ಯಾವುದಾದ್ರೂ ಒಂದು ವಿಷಯ ಸುಲಭವಾಗಿ ಹೇಳ್ಕೊಟ್ಟಾಗ್ಲಷ್ಟೇ ಅರ್ಥ ಆಗೋದು. ಇದೇ ಸಬ್ಜೆಕ್ಟ್, ಇದೇ ವರ್ಬ್, ಇದೇ ಆಬ್ಜೆಕ್ಟ್ ಅಂತ ಯಾರಾದ್ರೂ ಪರವಾಗಿಲ್ಲ. ಇಟ್ ಮೈಟ್ ಬಿ ಎನಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಯಾರು ಬೇಕಾದ್ರೂ ಇರಬಹುದು. ನಿಮಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ಯಾವುದು ಅಂತ ಐಡೆಂಟಿಫೈ ಮಾಡೋದು ಗೊತ್ತಾದ್ರೆ ಇನ್ಯಾರು ನಿಮಗೆ ಬೇಕಾಗೇ ಇಲ್ಲ ವಾಕ್ಯವನ್ನ ರಚನೆ ಮಾಡೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ. ಯಾಕೆಂದ್ರೆ ಆಸ್ ಯು ಕ್ಯಾನ್ ಸಿ, ಒಂದಾದ್ಮೇಲೆ ಒಂದನ್ನ ನಾವು ಬರಿತಾ ಹೋದಲ್ಲಿ ಎಕ್ಸಾಕ್ಟ್ಲಿ ನಮ್ಮ ವಾಕ್ಯ ರೆಡಿಯಾಗಿ ನಮ್ಮ ಮುಂದೆ ಬಂದ್ಬಿಡುತ್ತೆ. ಆಗ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಲ್ವಾ? ಅದಕ್ಕೋಸ್ಕರ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕಾಗುತ್ತೆ. ಅಂಡ್ ಇದು ನಿಮ್ಮ ನೆನಪಿನಲ್ಲಿ ಉಳಿಬೇಕು. ಇಟ್ ಈಸ್ ನಾಟ್ ದಟ್ ಇವತ್ತು ಹೇಳ್ಕೊಟ್ಟು ನಾಳೆ ಮರ್ತೋಗೋದು, ಆ ರೀತಿ ಇರಬಾರ್ದು. ನಾನು ಹೇಳ್ಕೊಡೋದು ಮುಖ್ಯ ಅಲ್ಲ, ನಿಮಗೆ ಅರ್ಥ ಆಗೋದು ಮುಖ್ಯ ಆಗುತ್ತೆ ಅಲ್ವಾ? ನಿಮಗೆ ಅರ್ಥ ಆಗೋದು ಯಾವ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು ಅನ್ನೋದು ನನ್ನ ಟೀಚಿಂಗ್ ಮೇಲೆ ಹೋಗುತ್ತೆ. ಹಾಗಾಗಿನೇ ನಾನು ನಿಮಗೆ ಸರಳವಾಗಿ ವೆರಿ ಸಿಂಪಲ್ ವೇಲಿ ಈ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಒಕ್ಯಾಬ್ಯುಲರಿಯನ್ನ ಇಲ್ಲಿ ನೀವು ನೋಡಿ ಕಲ್ತ್ಕೊಳ್ಬಹುದು, ಸೆಂಟೆನ್ಸ್ ಫಾರ್ಮೇಷನ್ ಅನ್ನ ಇಲ್ಲಿ ಕಲ್ತ್ಕೊಳ್ಬಹುದು. ಎರಡೂ ರೀತಿಯ ಯಾರೆಲ್ಲ ಬೇಸಿಕ್ ಇಂದ ಕಲಿತಾ ಇದ್ದೀರಾ, ನಿಮಗೆ ಯಾರೆಲ್ಲ ಕಲ್ತಿದ್ದೀರಾ, ಯು ಆರ್ ಜಸ್ಟ್ ಪ್ರಾಕ್ಟೀಸಿಂಗ್ ನಾವು, ಈ ಥರನೂ ಸ್ಟೂಡೆಂಟ್ಸ್ ಇದ್ದೀರಲ್ವಾ, ನಿಮ್ಮಿಬ್ರಿಗೂ ಹೆಲ್ಪ್ ಆಗಲಿ ಅಂತ ಎರಡೂ ರೀತಿಯಲ್ಲಿ ನಾನು ಈಗ ಸೆಷನ್ಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ಸಿಂಪಲ್ ಸೆಂಟೆನ್ಸಸ್ ಇರುತ್ತೆ, ಕೆಲವೊಮ್ಮೆ ಮಾಡ್ರೇಟ್ ಸೆಂಟೆನ್ಸಸ್ ಇರುತ್ತೆ, ಕೆಲವೊಮ್ಮೆ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ತಂದು ಕೂಡ ಮಾಡ್ಕೊಡ್ತಾ ಇದ್ದೀನಿ. ನಿಮಗೆ ನಮ್ಮ ಸೆಷನ್ಸ್ ಇಂದ ಸಹಾಯ ಆಗಬೇಕು ಅಷ್ಟೇ, ಅದೇ ನನ್ನ ಫೈನಲ್ ಮೋಟೋ. ಐ ಹೋಪ್ ಅವರ್ ಸೆಷನ್ಸ್ ಆರ್ ಹೆಲ್ಪಿಂಗ್ ಯು ಗೈಸ್. ಒಂದು ವೇಳೆ ನಿಮಗೆ ನಮ್ಮ ಈ ಸೆಷನ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂತದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಎಸ್, ಮೂರನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ ನ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ ನ ಮೂರನೇ ವಾಕ್ಯ ಹೀಗಿದೆ. ಆದ್ದರಿಂದ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳಿ. ಸೊ ಇಂದಿನ ಅಂತಿದೆ, ಇದನ್ನ ನಾವು ಬರೆಯೋಣ. ಟುಡೇಸ್. ಮಾಹಿತಿ ಮತ್ತು ಡಿಜಿಟಲ್ ಯುಗದಲ್ಲಿ, ಮಾಹಿತಿ, ಇನ್ಫಾರ್ಮೇಶನ್ ಮತ್ತು ಅಂತ ಕೊಟ್ಟಿದ್ದಾರಲ್ವಾ, ಆ್ಯಂಡ್ ಅಂತ ತಗೊಳ್ಳಿ. ಡಿಜಿಟಲ್ ಹೀಗೆ ಬರುತ್ತೆ, ಯುಗ ಎರಾ ಅಂತ ತಗೊಳ್ಬಹುದು, ಕಮ ಆಂತರಿಕ ನಮ್ಗೆ ಗೊತ್ತಿದೆ, ಈಗಷ್ಟೇ 2 ಬಾರಿ ಬರೆದಿದ್ದೀವಿ. ಇಂಟರ್ನಲ್ ಅಂತ ಗೊತ್ತಿರೋ ಪದಗಳು ಬಾರಿ ಬಾರಿ ಬರೆಯೋದು ಬೇಡ, ಗೊತ್ತೇ ಇಲ್ಲ ಮರ್ತೋಗುತ್ತೆ ಅನ್ನೋ ಪದಗಳನ್ನ ಮಾತ್ರ ಬರೆಯೋಣ. ಮತ್ತು ಆ್ಯಂಡ್ ಬಾಹ್ಯ 1 ಟೈಮ್ ಮಾತ್ರ ಬರೆದಿದ್ದೆ, ಹಾಗಾಗಿ ಇಲ್ಲಿ ಇನ್ನೊಮ್ಮೆ ಬರಿತಾ ಇದ್ದೀರಿ. 2 ಅಂತ ಇದೆ, ಬೋತ್. ಭದ್ರತಾ, ಸೆಕ್ಯೂರಿಟಿ. ಬೆದರಿಕೆಗಳು ಅಂತ ಕೊಟ್ಟಿದ್ದಾರೆ, ಥ್ರೆಟ್ಸ್ ಅಂತ ತಗೊಳ್ಳಿ. ಪರಸ್ಪರ ಸಂಬಂಧ ಹೊಂದಿವೆ, ಪರಸ್ಪರ ಟುಗೆದರ್. ಸಂಬಂಧ ರಿಲೇಶನ್ಶಿಪ್ ಅಂತ ಹೇಳಬಹುದು. ಓಕೆ, ಹೊಂದಿವೆ ಅಗೇನ್ ಹ್ಯಾವ್, ಬಹುವಚನ ಇದೆ. ಹೊಂದಿದೆ ಅಂದ್ರೆ ಹ್ಯಾಸ್. ಬೇಕಿದ್ರೆ ಇದು ನನ್ನ ಕಡೆ ಬರ್ಕೊಳ್ಳಿ. ಹೊಂದಿದೆ ಅಂತಂದ್ರೆ ಏಕವಚನ, ಅದಕ್ಕೋಸ್ಕರ ಹ್ಯಾಸ್. ಓಕೆ, ಹೊಂದಿವೆ ಅಂತಂದ್ರೆ ಬಹುವಚನ, ಅದಕ್ಕಾಗಿ ಹ್ಯಾವ್. ಇಲ್ಲಿ ಬರ್ದಿರ್ತೀನಿ ನಾನು, ಸಿಂಗುಲರ್ ಏಕವಚನ, ಪ್ಲೂರಲ್ ಬಹುವಚನ. ನೀಡಿದ್ರೆ ಇದನ್ನ ನೀವು ನೋಟ್ ಮಾಡ್ಕೊಳ್ಬಹುದು. ಓಕೆ, ವಾಕ್ಯದಲ್ಲಿ ಎಲ್ಲೇ ಹೊಂದಿದೆ, ಹೊಂದಿವೆ ಅಂತ ಈ ರೀತಿಯಲ್ಲಿ ಬಂದಾಗ ಜಸ್ಟ್ ಈ ಪದಗಳನ್ನ ನೀವಲ್ಲಿ ಹಾಕಿದ್ರೆ ಆಗೋಯ್ತು. ಇದನ್ನ ನಾವೇನಂತ ಹೇಳ್ತೀವಿ,
ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಓಕೆ, ಯಾ. ಮತ್ತು ಆ್ಯಂಡ್ ಪರಸ್ಪರ ಇಲ್ಲಿ ಆಲ್ರೆಡಿ ಬರ್ದಿದ್ದೀವಿ, ಟುಗೆದರ್ ಅಂತ ಮತ್ತೊಮ್ಮೆ ಬರೆಯೋದು ಬೇಡ. ಪ್ರತ್ಯೇಕವಾಗಿ ಕಾಣುವುದಿಲ್ಲ, ಪ್ರತ್ಯೇಕ ಸಪ್ರೇಟ್ಲಿ ಅಂತ ತಗೊಳ್ಬಹುದು. ಪ್ರತ್ಯೇಕವಾಗಿ ಇದನ್ನ ಸೆಪರೇಟ್ಲಿ ಅಂತ ತಗೊಳ್ಬಹುದು. ಓಕೆ, ಕಾಣುವುದಿಲ್ಲ, ನಾಟ್ ಸೀನ್ ಎಂದು ಹೇಳಬಹುದು. ಬಹುದು, ಕ್ಯಾನ್, ಹೇಳು, ಸೆಟ್. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ಆದ್ದರಿಂದ ಅಂತ ಏನು ಕೊಟ್ಟಿದ್ದಾರಲ್ವಾ, ಸೊ ಫಸ್ಟ್ ಇದನ್ನ ಬರ್ಕೊಂಡ್ಬಿಡಿ. ಯಾವುದೇ ರೀತಿಯ ಕಂಜಂಕ್ಷನ್ ಬಂದಾಗ ಫಸ್ಟ್ ಅದನ್ನ ಬರ್ಕೊಂಡ್ಬಿಡಿ, ಆಮೇಲೆ ಮುಂದಕ್ಕೆ ಹೋಗೋಣ. ಇಂದಿನ ಮಾಹಿತಿ ಮತ್ತು ಡಿಜಿಟಲ್ ಯುಗದಲ್ಲಿ, ಇನ್ ಟುಡೇಸ್ ಇನ್ಫಾರ್ಮೇಶನ್ ಅಂಡ್ ಡಿಜಿಟಲ್ ಎರಾ, ಆಂತರಿಕ ಮತ್ತು ಬಾಹ್ಯ ಎರಡೂ ಭದ್ರತಾ ಬೆದರಿಕೆಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ. ಏನಂತ ಹೇಳಿರುವಂಥದ್ದಿಲ್ಲಿ, ಇಲ್ಲಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಬೋತ್ ಸೆಕ್ಯೂರಿಟಿ ಥ್ರೆಟ್ಸ್ ಆರ್ ಇಂಟರ್ ರಿಲೇಟೆಡ್, ಕಮಿಂಗ್ ಟುಗೆದರ್, ಹ್ಯಾವಿಂಗ್ ಅ ರಿಲೇಶನ್ಶಿಪ್ ವಿತ್ ಟುಗೆದರ್, ಈ ರೀತಿ ಎಲ್ಲಾದರೂ ಹೇಳ್ಬಹುದು, ಅಥವಾ ಇಂಟರ್ ರಿಲೇಟೆಡ್ ಅಂತನಾದರೂ ಹೇಳ್ಬಹುದು. ಪರಸ್ಪರ ಸಂಬಂಧ ಒಂದೇ ಪದ ಬಂದ್ಬಿಡುತ್ತೆ, ಇಂಟರ್ ರಿಲೇಟೆಡ್ ಅಂತ ತಗೊಂಡಾಗ. ಮತ್ತು ಪರಸ್ಪರ ಪ್ರತ್ಯೇಕವಾಗಿ ಕಾಣುವುದಿಲ್ಲ, ಆ್ಯಂಡ್ ದೇ ಆರ್ ನಾಟ್ ಸೀನ್ ಸೆಪ್ರೇಟ್ಲಿ, ಈ ರೀತಿಯಲ್ಲೂ ಕೂಡ ತಗೊಳ್ಬಹುದಿದೆ. ಬರೆಯೋಣ. ಒಂದು ವೇಳೆ ನಿಮ್ಗೇನಾದ್ರೂ ವಾಕ್ಯ ಲೆಂತಿ ಅನ್ನಿಸ್ತಾ ಇದೆ ಅಂದ್ರೆ ನಾನು ಡಿವೈಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಮೊದಲನೇ ಭಾಗ. ಫಸ್ಟ್ ಇದನ್ನ ಬರೆಯೋಣ. ಬರಿತಾ ಇದ್ದೀನಿ. ಸೊ ಇನ್ ಟುಡೇಸ್ ಏನು ಎಂತಹ ಎರಾ, ಇನ್ಫಾರ್ಮೇಶನ್ ಆ್ಯಂಡ್ ಡಿಜಿಟಲ್ ಎರಾ. ಬರಿತಾ ಇದ್ದೀನಿ. ಇನ್ಫಾರ್ಮೇಶನ್ ಆ್ಯಂಡ್ ಡಿಜಿಟಲ್ ಎರಾ, ಮೊದಲನೇ ಭಾಗ ಮುಗೀತು. ಆಂತರಿಕ ಮತ್ತು ಬಾಹ್ಯ ಎರಡು ಭದ್ರತಾ ಬೆದರಿಕೆಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ. ಅದನ್ನು ಬರೆಯೋಣ ಇಲ್ಲಿ ಎರಡನೇ ಭಾಗದಲ್ಲಿ. ಎರಾ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಬೋತ್ security threats are interrelated ಅಥವಾ ಇದನ್ನ have relationship with together ಹೀಗೂ ಕೂಡ ಬರೀಬಹುದು. ಅಲ್ಲಿ ಪದಗಳನ್ನ ಬರ್ದಿದ್ದೆ ಅಲ್ವಾ, ತಿರ್ಗಾ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು. ಅಲ್ಲಿ ಪದಗಳಿತ್ತು, ಇಲ್ಲಿ ಯಾಕೆ ಬದಲಾಗಿದೆ ಅಂತ ಎರಡರಲ್ಲಿ ಯಾವುದಾದ್ರೂ ಬರೀರಿ. ಇಷ್ಟು ಪದಗಳ ಬದಲಾಗಿ ನೀವು ಒಂದು ಪದವನ್ನು ತಗೊಳ್ಬಹುದು, ಇಂಟರ್ ರಿಲೇಟೆಡ್. ನಿಮಗೆ ಸಹಾಯ ಆಗುತ್ತೆ, ಟೈಮ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಎರಡನ್ನೂ ತೋರಿಸ್ತಾ ನೀವು ಎರಡರಲ್ಲಿ ಯಾವುದಾದ್ರೂ ಬರ್ಕೊಳ್ಳಿ. ಮತ್ತು ಆ್ಯಂಡ್ ಸಪ್ರೇಟ್ಲಿ ಕೆನಾಟ್ ಬಿ ಸೀನ್, ಇದನ್ನು ಬರೆಯೋಣ. ಇಟ್ ಈಸ್ ಸೆಡ್ ದ್ಯಾಟ್ ಅಲ್ಲಿ ಹೇಳಬಹುದು ಅಂತ ಹೇಳಿದಾರಲ್ವ, ಅದಕ್ಕೋಸ್ಕರ ಇಟ್ ಈಸ್ ಸೆಡ್ ದ್ಯಾಟ್ ಇಟ್ ಕೆನಾಟ್ ಬಿ ಸೀನ್, ಹೇಗೆ, ಸಪ್ರೇಟ್ಲಿ ಫ್ರಮ್ ಈಚ್ ಅದರ್. ಇಲ್ಲಿ ನೋಡಿ ಪರಸ್ಪರ ಅನ್ನುವಂಥದ್ದನ್ನ ಈಚ್ ಅದರ್ ಅಂತ ತಗೊಂಡಿದ್ದೀನಿ. ಓಕೆ, ಬೇಕಿದ್ರೆ ಇಲ್ಲಿ ಬರ್ದಿರ್ತೀನಿ. ಕ್ಲಿಯರ್? ಈ ರೀತಿಯಲ್ಲಿ ಪದಗಳನ್ನು ವಾಕ್ಯದಲ್ಲಿ ಬಂದಾಗ ಕೆಲವೊಮ್ಮೆ ಬದಲಾಯಿಸ್ಕೊಳ್ಬಹುದಿರುತ್ತೆ. ಇಲ್ಲಿ ನಾನೇನು ಮಾಡಿಲ್ಲ, 3 ಭಾಗಗಳಲ್ಲಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ ಅಷ್ಟೇನೆ. ನಾನಿಲ್ಲಿ ಮಾರ್ಕ್ ಕೂಡ ಮಾಡಿದ್ದೀನಿ. ಇದು ಮೊದಲನೇ ಭಾಗ, ಎರಡನೇ ಭಾಗ, ಮೂರನೇ ಭಾಗ. ನೀವು ಕೂಡ ನೋಡಬಹುದು, ಮೊದಲನೇ ಭಾಗ, ಇದು ಎರಡನೇ ಭಾಗ, ಆ್ಯಂಡ್ ಇದು ಮೂರನೇ ಭಾಗ. ವಿತೌಟ್ ಯೂಸಿಂಗ್ ಫಾರ್ಮುಲಾ ಆಲ್ಸೋ ನೀವು ವಾಕ್ಯವನ್ನು ರಚನೆ ಮಾಡಬಹುದು. ವೆನ್ ಎವರ್ ಯು ಫೀಲ್ ದ ಸೆಂಟೆನ್ಸ್ ಇಸ್ ವೆರಿ ಲೆಂತಿ, ನಿಮ್ಗೆ ಯಾವಾಗ ಒಂದು ವಾಕ್ಯ ಬಹಳ ಉದ್ದವಾಗಿದೆ, ಲೆಂತಿ ಇದೆ, ನಮ್ಗೆ ಬರೆಯೋದಕ್ಕಾಗಲ್ಲ ಅಂತ ಅನ್ಸುತ್ತೆ, ಜಸ್ಟ್ ಡಿವೈಡ್ ದೆಮ್. ಆಗ ದೊಡ್ಡ ವಾಕ್ಯ ಏನಾಗುತ್ತೆ, ಸಣ್ಣ ಸಣ್ಣ ವಾಕ್ಯಗಳಾಗಿ ಬದಲಾಗುತ್ತೆ. ಸಣ್ಣ ವಾಕ್ಯ ನಿಮಗೆ ಟ್ರಾನ್ಸ್ಲೇಷನ್ ಮಾಡಕ್ಕೆ ಬರುತ್ತಲ್ವಾ, ಒಂದಾದ್ಮೇಲೆ ಒಂದು. ಹೀಗೆ ನೋಡಿ, ಇಲ್ಲಿ ಕಾಮ ಕೊಟ್ಟಿದ್ದಾರೆ, ಇಲ್ಲಿ ನಮಗೆ ಕಂಜಂಕ್ಷನ್ ಕೊಟ್ಟಿದ್ದಾರೆ, ಇವುಗಳಿದ್ದೇ ಇರ್ತವೆ. ಇದಿಲ್ಲ ಅಂದ್ರೆ ವಾಕ್ಯ ಪೂರ್ತಿ ಆಗಲ್ಲ. ಸೊ ಇವುಗಳ ಸಹಾಯದಿಂದ ನೀವು ವಾಕ್ಯಗಳನ್ನು ಬೇರೆ ಮಾಡಬಹುದು. ಆಮೇಲೆ ಇವುಗಳ ಸಹಾಯದಿಂದಲೇ ಕೂಡ ಎಲ್ಲ ವಾಕ್ಯಗಳನ್ನು ಒಟ್ಟಿಗೆ ಸೇರಿಸಿ ನೀವು ಕೂಡ ಲೆಂತಿ ನಿಮ್ಮ ಸೆಂಟೆನ್ಸ್ ಏನು ಬರ್ದಿರ್ತೀರಾ, ನಿಮ್ಮ ಕ್ವಶನ್ ಓದಿರ್ತೀರಲ್ವಾ, ಅದೇ ರೀತಿಯಲ್ಲೇ ಆನ್ಸರನ್ನು ಬರೀಬಹುದಿರುತ್ತೆ. ಹೀಗೆ ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ಎರಡೂ ರೀತಿಯಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅಂತ ನಾನು ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಹೇಳ್ಕೊಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ವಾಚಿಂಗ್ ಅವರ್ ಸೆಷನ್ಸ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಡೆಸ್ತಾ ಇರುವಂತಹ
402 PSI ಕ್ಲಾಸಸ್ಸಿಗೆ ಜಾಯಿನ್ ಆಗಬೇಕು, ಇದೊಂದು ಕ್ರ್ಯಾಶ್ ಕೋರ್ಸ್ ಆಗಿದ್ದು ನೀವು ಇದಕ್ಕೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಾನೇ ಸ್ವತಃ ನಿಮಗೆ ಇಲ್ಲಿ ಕ್ಲಾಸಸ್ಸನ್ನು ತಗೊಳ್ಳೋ ಅಂಥದ್ದು ಎಲ್ಲ ಕಾನ್ಸೆಪ್ಟ್ಸನ್ನು ಪೂರ್ತಿಯಾಗಿ ಕವರ್ ಮಾಡಿ ಕೊಡ್ತೀನಿ. ಹಾಗೆ ನೀವೇನಾದರೂ ಪುಸ್ತಕವನ್ನು ಕೂಡ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ನ ಮುಖಾಂತರ ನಿಮ್ಮ ಅಡ್ರೆಸ್ಸನ್ನು ನಮಗೆ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೇನೆ. ನಮ್ಮ 402 ಟಾರ್ಗೆಟ್ PSI ಸೆಷನ್ಸ್ ನೀನು ನೋಡಿಲ್ಲ ಅಂತಿದ್ದಲ್ಲಿ ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಚೆನ್ನಾಗಿ ಓದ್ಕೊಳ್ಳಿ. ಇದೇ ರೀತಿಯ ಇನ್ನಷ್ಟು ಸೆಷನ್ಸ್ ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ನಿಮಗೋಸ್ಕರ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.